ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಷ್ಟೇ ಅಡೆತಡೆಗಳು ನಿರ್ಬಂಧಗಳು ಬಂದರೂ ಧೈರ್ಯದಿಂದ ಎದುರಿಸಿ ತನ್ನ ಸಿದ್ಧಾಂತಕ್ಕೆ ಬದ್ಧವಾಗಿ ಶತಮಾನದಲ್ಲಿ ಬೆಳೆಯುತ್ತಾ ಬಂದ ವಿಶ್ವದ ಅತ್ಯಂತ ಶಿಸ್ತಿನ ಸಂಘಟನೆ ಎಂದು ಪ್ರಾಂತ ಪ್ರಚಾರಕ ನರೇಂದ್ರ ಜಿ ಹೇಳಿದರು. ಅವರು ಭಾನುವಾರ ಭಟ್ಕಳದಲ್ಲಿ ಸಂಘ ಶತಾಬ್ದಿ ಮತ್ತು ವಿಜಯದಶಮಿ ಪ್ರಯುಕ್ತ ನಡೆದ ಪಥಸಂಚಲನ ಕಾರ್ಯಕ್ರಮದಲ್ಲಿ ಮಾತನಾಡಿದರು. 20ನೇ ಶತಮಾನದ ಪ್ರಾರಂಭದಲ್ಲಿ ಬ್ರಿಟಿಷರು ಭಾರತದ ಸಮಾಜವನ್ನು ಜಾತಿಯಾಗಿ ವಿಭಜಿಸಿ ಹಿಂದೂ ಸಮಾಜ ಒಗ್ಗಟ್ಟಾಗದಂತೆ ನೋಡಿಕೊಂಡಿದ್ದರು. ಈ ಸಂಕಷ್ಟಕರ ಸಮಯದಲ್ಲಿ ಡಾಕ್ಟರ್ ಹೆಗ್ಡೆವಾರ್ ಅವರು 1925ರ ವಿಜಯದಶಮಿಯ ದಿನದಂದು ನಾಗ್ಪುರದಲ್ಲಿ RSS ಅನ್ನು ಸ್ಥಾಪಿಸಿದರು. ನೆಟ್ಟ ಸಸಿ ಇಂದು ಬೃಹತ್ ಮರವಾಗಿ ಬೆಳೆದು ಶಿಸ್ತುಗೈದ ಸೇವಾ ಮನೋಭಾವದಿಂದ ಕಾರ್ಯನಿರ್ವಹಿಸುತ್ತಿರುವ ಸಂಘಟನೆಗೆ ಈಗ ತನ್ನ 100ನೇ ವರ್ಷಕ್ಕೆ ಕಾಲಿಟ್ಟಿದೆ. ಪಂಚಪರಿವರ್ತನೆಯ ಸಂಕಲ್ಪ RSS ಶತಮಾನೋತ್ಸವಕ್ಕೆ ಪಂಚಪರಿವರ್ತನೆಂಬ 5 ಪ್ರಮುಖ ಕಾರ್ಯಕ್ರಮಗಳನ್ನು ರೂಪಿಸಿದೆ. ಸಾಮಾಜಿಕ ಸಾಮರಸ್ಯ, ಕುಟುಂಬ ಪ್ರಭಾವ, ಪರಿಸರ ಜಾಗೃತಿ, ಸ್ವದೇಶಿ ಮತ್ತು ನಾಗರಿಕ ಕರ್ತವ್ಯ ಈ ಪಂಚ ಕಾರ್ಯಕ್ರಮಗಳು ದೇಶಾದ್ಯಂತ ಸ್ವಯಂ ಸೇವಕರ ಮುಖಾಂತರ ಆಚರಿಸಲಾಗುತ್ತದೆ. ಪ್ರಪಂಚದಲ್ಲಿ ಇಂತಹ ಶಿಸ್ತಿನ ಸಂಘ ಮತ್ತೊಂದು ಇಲ್ಲ ಎಂದರು. ಚನ್ನಪಟ್ಟಣ ಹನುಮಂತ ದೇವಸ್ಥಾನದಿಂದ ಪ್ರಾರಂಭವಾದ ಒಂದು ತಂಡ ಹೂವಿನ ಚೌಕ, ಕೇರಿ ರಸ್ತೆ, ಮಾರಿಕಟ್ಟೆ ರಸ್ತೆ, ಜನತಾ ಬ್ಯಾಂಕ್, ಕಾಶಿಮಠ, ವಡೇರ್ ಮಠ, ಕಳಿ ಹನುಮಂತ ದೇವಸ್ಥಾನ, ಹಳೆ ಬಸ್ ನಿಲ್ದಾಣ, PLD ಬ್ಯಾಂಕ್ ರಸ್ತೆ ಮೂಲಕ ಸಂಶೋಧನ್ ಸರ್ಕಲ್ ತಲುಪಿತು. ಇನ್ನೊಂದು ತಂಡ ಶ್ರೀ ಗುರು ಸುಧೀಂದ್ರ ಕಾಲೇಜು ಮೈದಾನದಿಂದ ಆರಂಭವಾಗಿ ಸರ್ಕಲ್ ಮಾರ್ಗವಾಗಿ PLD ಬ್ಯಾಂಕ್ ರಸ್ತೆ ಮೂಲಕ ವೆಲ್ಫೇರ್ ಆಸ್ಪತ್ರೆಯಿಂದ ಆಸರಕೇರಿ, ಸೋನಾರಕೇರಿಯಿಂದ ಆಸಿಯಾ ಆಸ್ಪತ್ರೆಯ ಮೂಲಕ ಭಟ್ಕಳ ಸರ್ಕಲ್ ತಲುಪಿ ಅಲ್ಲಿಂದ ಪುನಃ ಶ್ರೀ ಗುರು ಸುಧೀಂದ್ರ ಕಾಲೇಜು ಮೈದಾನಕ್ಕೆ ರಸ್ತೆ ಮಾರ್ಗವಾಗಿ ಸರ್ಕಲ್ ತಲುಪಿತು. ದಾರಿಯಲ್ಲಿ ಮಹಿಳೆಯರು ಹಾಗೂ 2 JCB ಮೂಲಕ ಗಣವೇಷಧಾರಿಗಳ ಮೇಲೆ ಹೂವಿನ ಮಳೆಯನ್ನು ಹರಿಸಿ ಕಾರ್ಯಕ್ರಮವನ್ನು ಆಕರ್ಷಕವನ್ನಾಗಿ ಮಾಡಿದರು. ಹಲವಾರು ಪುಟಾಣಿಗಳು ಸ್ವಾತಂತ್ರ್ಯ ಹೋರಾಟಗಾರರ ವೇಷ ಧರಿಸಿರುವುದು ಗಮನ ಸೆಳೆದಿದ್ದು ಸಾರ್ವಜನಿಕರ ಗಮನವನ್ನು ಸೆಳೆಯಿತು. ಈ ಸಂದರ್ಭದಲ್ಲಿ RSS ಇತಿಹಾಸ ಮತ್ತು ಸಾಧನೆಗಳನ್ನು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಈಶ್ವರ್ ನಾಯ್ಕ್ ವಿವರಿಸಿದರು. ಹೊನ್ನಾವರದ ರಾಮಚಂದ್ರ ಕಾಮತ್ ಸಂಘಕ್ಕೆ ಶುಭ ಹಾರೈಸಿದರು. ಈ ಸಮಾರಂಭವು ಸ್ಥಳೀಯರು ಮತ್ತು ಸ್ವಯಂ ಸೇವಕರ ಪರಸ್ಪರ ಶಿಸ್ತಿನ ಹಾಗೂ ಜಾಗೃತಿ ಭಾವನೆ ಹೊಂದಿ ನಡೆಸಿದ ಉತ್ಸವವಾಗಿ ತೋರುವಂತೆ ನಡೆದು ಸಂಘಟನೆಯ ಶತಮಾನೋತ್ಸವದ ಮಹತ್ವವನ್ನು ಮತ್ತಷ್ಟು ಹೆಚ್ಚಿಸಿದೆ ಎಂದರು. ಬೈಂದೂರು ಶಾಸಕ ಗುರುರಾಜ್ ಗಂಟಿಹೊಳೆ, ಭಟ್ಕಳ ಮಾಜಿ ಶಾಸಕ ಸುನಿಲ್ ನಾಯ್ಕ್, ಉದ್ಯಮಿ ಮಾಸ್ತಪ್ಪ ನಾಯ್ಕ್ ಬೈಲೂರು, ಗೋವಿಂದ ನಾಯ್ಕ್, ಕೃಷ್ಣ ನಾಯ್ಕ್ ಗಣವೇಷಧಾರಿಯಾಗಿ ಪಥಸಂಚಲನದಲ್ಲಿ ಭಾಗವಹಿಸಿದ್ದರು. ಪಥಸಂಚಲನ ಹಿನ್ನೆಲೆಯಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಏರ್ಪಡಿಸಿದ್ದು ಉಪ ಪೊಲೀಸ್ ವರಿಷ್ಠಾಧಿಕಾರಿ ಜಗದೀಶ್ ಎಂ ಉಪಸ್ಥಿತರಿದ್ದರು. ನಗರದಲ್ಲಿ ನಡೆದಂತಹ ಈ ಒಂದು ಪಥಸಂಚಲನ ಹಿಂದೂ ಸಮಾಜಕ್ಕೆ ಒಂದು ಹೊಸ ವಿಶ್ವಾಸವನ್ನು ತುಂಬಿದೆ. ಮಧ್ಯಾಹ್ನ ಬಂದಾಗಿಂದ ನಾನು ಭಟ್ಕಳ ನಗರದ ಬೇರೆ ಬೇರೆ ಓಣಿಗಳನ್ನು ನೋಡ್ತಾ ಇದ್ದೆ. ಎಲ್ಲ ಕಡೆಗಳಲ್ಲೂ ತಾಯಂದರು ಉತ್ಸಾಹದಿಂದ ರಂಗೋಲಿ ಹಾಕಿ ಇಡೀ ಊರನ್ನು ಕೇಸರಿಮಯಗೊಳಿಸಿ ಬರುವಂತಹ ಸ್ವಯಂ ಸೇವಕರಿಗೆ ತಮ್ಮ ಹೃದಯಪೂರ್ವಕ ಸ್ವಾಗತವನ್ನು ಕೋರಕ್ಕೆ ನಿಂತಿದ್ದು ಅದು ಸ್ವಯಂ ಸೇವಕರಾಗಿ ನಮ್ಮೆಲ್ಲರಿಗೂ ಸಹಿತ ಮನಸ್ಸಿಗೆ ಒಂದು ಆನಂದವನ್ನು ಕೊಡುವಂಥದ್ದು. ಕಾರಣ ಅಂದರೆ ಸಂಘದ ಪ್ರಾರಂಭ ಈ ರೀತಿ ಭವ್ಯವಾಗಿ ಆಗಲಿಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 1925ರಲ್ಲಿ ಪ್ರಾರಂಭ ಆದಾಗ ಪರಮಪೂಜನೀಯ ಡಾಕ್ಟರ್ ಜಿ ಅವರ ಮನೆಯಲ್ಲಿ ಒಂದು ಸಣ್ಣ ಕೋಣೆ ಒಳಗಡೆ ಸಂಘದ ಪ್ರಾರಂಭ ಆಯಿತು. ಹೇಗೆ ಗಂಗಾ ನದಿ ಹಿಮಾಲಯದಲ್ಲಿ ಹುಟ್ಟಬೇಕಾದ್ರೆ ಆ ಗಂಗೋತ್ರಿ ಎಲ್ಲಿದೆ ಅಂತೇಳಿ ಹುಡುಕಿದ್ರು ಸಿಗಲ್ಲ. ಅಷ್ಟು ಸಣ್ಣ ಒಂದು ಝರಿಯಾಗಿ ಚಿಲುಮೆಯಾಗಿ ಗಂಗಾ ನದಿ ಪ್ರಾರಂಭ ಆಗುತ್ತೆ. ಮುಂದೆ ಅದು ಇಡೀ ದೇಶವನ್ನು ಆವರಿಸುತ್ತೆ. ಇಡೀ ಜಗತ್ತಿನ ಎಲ್ರಿಗೂ ಸಹಿತ ಪಾಪವನ್ನು ಕಳೆಯುವಂತಹ ಪುಣ್ಯ ನದಿಯಾಗಿ ನಮ್ಮೆಲ್ರಿಗೂ ಸಾವಿರಾರು ವರ್ಷಗಳಿಂದ ಮೋಕ್ಷವನ್ನು ನೀಡ್ತಾ ಬಂದಿದೆ. ಹಾಗೆ ಸಂಘದ ಹುಟ್ಟು ಸಹಿತ ಒಂದು ಸಣ್ಣ ಚಿಲುಮೆಯಾಗಿ ಒಂದು ಸಣ್ಣ ಕೋಣೆಯಲ್ಲಿ ಪ್ರಾರಂಭ ಆಯಿತು. ಸ್ನಾನ ಮಾಡುವಂತಹ ಸಂಘ ಗಂಗೆಯಲ್ಲಿ ಭಾಗವಹಿಸುವಂತಹ ಎಲ್ರಿಗೂ ಡಾಕ್ಟರ್ ಜಿಯವರ ಸ್ಮರಣೆ ಆಗೇ ಬಿಡುತ್ತೆ. ಆ ರೀತಿ ಇಲ್ಲ. ಕಾರಣ ಅಂದರೆ ಡಾಕ್ಟರ್ ಜಿಯವರ ಜೀವನವೇ ಆ ರೀತಿ ಇತ್ತು. ಪ್ರಸಿದ್ಧಿಗೋಸ್ಕರ ಪ್ರಚಾರಕ್ಕೋಸ್ಕರ ಸಂಘಟನೆ ಶುರು ಮಾಡಿದ್ದಲ್ಲ ಇದು. ಹೇಗೆ ಒಬ್ಬ ವ್ಯಕ್ತಿ ತನ್ನ ಮನೆಯ ಅವ್ಯವಸ್ಥೆಯನ್ನು ಸರಿಪಡಿಸಬೇಕು ಅಂತೇಳಿ ಕಳಕಳಿಯಿಂದ ಮನೆಯ ಕಸವನ್ನು ತೆಗೆಯೋ ಕೆಲಸ ಶುರು ಮಾಡ್ತಾನೆ, ಮನೆಗೆ ಬಣ್ಣವನ್ನು ಹಚ್ತಾನೆ, ಮನೆಯ ವ್ಯವಸ್ಥೆಗಳನ್ನು ಸರಿಪಡಿಸ್ತಾನೆ. ಆ ರೀತಿಯಲ್ಲಿ ಪರಮಪೂಜನೀಯ ಡಾಕ್ಟರ್ ಕೇಶವ ಬಲರಾಮ್ ಹೆಡ್ಗೇವಾರ್ ಅವರು ಈ ಹಿಂದೂ ಸಮಾಜದ ಸ್ಥಿತಿಯನ್ನು ಸರಿಪಡಿಸೋಕ್ಕೋಸ್ಕರ
ಈ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯ ಹೃದಯದಲ್ಲಿ ಈ ದೇಶದ ಬಗ್ಗೆ, ಹಿಂದೂ ಸಮಾಜದ ಬಗ್ಗೆ ಒಂದು ಶ್ರದ್ಧೆಯನ್ನು ನಿರ್ಮಾಣ ಮಾಡುವಂತಹ ಸಲುವಾಗಿ ಸಂಘದ ಪ್ರಾರಂಭವನ್ನು ಮಾಡಿ. ಸಂಘ ಇದು ಯಾರ್ದೋ ಪ್ರತಿಕ್ರಿಯೆಗೋಸ್ಕರ ಶುರುವಾದ ಸಂಘಟನೆ ಅಲ್ಲ. ಬಹಳಷ್ಟು ಜನ ಸಂಘವನ್ನು ಹೊರಗಿಂದ ನೋಡೋರು, ಸಂಘದ ಬಗ್ಗೆ ಪೂರ್ಣ ತಿಳುವಳಿಕೆ ಇಲ್ಲದೆ ಇದ್ದವರು, ಬಹಳಷ್ಟು ಜನರ ಲೇಖನಗಳಲ್ಲಿ, ಭಾಷಣಗಳಲ್ಲಿ ಸಾಮಾನ್ಯವಾಗಿ ವ್ಯಕ್ತ ಆಗುವಂಥ ಶಬ್ದಗಳು ಯಾವುದು ಅಂದರೆ, ಸಂಘ ಯಾಕೆ ಪ್ರಾರಂಭ ಆಯಿತು ಅಂದರೆ ಈ ದೇಶದ ಮುಸಲ್ಮಾನರನ್ನ ಹೊಡೆದೋಡ್ಸಕ್ಕೆ ಪ್ರಾರಂಭ ಆಯಿತು, ಈ ದೇಶದ ಕ್ರಿಶ್ಚಿಯನ್ರನ್ನ ಹೊಡೆಯೋಕ್ಕೋಸ್ಕರ ಶುರುವಾಯಿತು. ಸಂಘ ಯಾರದೋ ಹೆದರಿಕೆಗೆ ಪ್ರಾರಂಭ ಆದಂತಹ ಸಂಘಟನೆ ಅಲ್ಲ, ಯಾವುದೋ ಒಂದು ಪ್ರತಿಕ್ರಿಯೆಯಾಗಿ ಆರಂಭವಾದಂಥ ಸಂಘಟನೆನೂ ಅಲ್ಲ, ನಕಾರಾತ್ಮಕ ಚಿಂತನೆಯನ್ನು ಇಟ್ಕೊಂಡು ಶುರುವಾದ ಸಂಘಟನೆನೂ ಅಲ್ಲ. ಅತ್ಯಂತ ಸಕಾರಾತ್ಮಕವಾದ, ಶುದ್ಧವಾದಂಥ ಪ್ರೀತಿ, ಆತ್ಮೀಯತೆಗಳನ್ನು ಈ ಸಮಾಜದಲ್ಲಿ ಎಲ್ಲ ಕಡೆ ಹರಿಸಬೇಕು ಅನ್ನುವಂತಹ ಭಾವನೆಯನ್ನು ಇಟ್ಕೊಂಡು ಸಂಘದ ಕಾರ್ಯ ಪ್ರಾರಂಭ ಆಯಿತು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.